ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಪೇಟಿ, ಶಿರಾ ತಾಲೂಕು ಹಸಿರು ಸೇನೆ ಅಧ್ಯಕ್ಷ. ಇವತ್ತೇನು ಶಿರಾದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿದ್ದಾವೆ, ಇವೆಲ್ಲಾನು ರೈತರ ಮತ್ತು ರೈತ ಕಾರ್ಮಿಕರ ಬಡವರ ವಿರೋಧವಾಗಿ ಕಿರುಕುಳನ ಕೊಟ್ಕೊಂಡು ಅವರ ಆಸ್ತಿ ಪಾಸ್ತಿಗಳ ಎಷ್ಟೆಷ್ಟಿದೆ ಅವನ್ನ ಯಾವ ರೀತಿ ನಾವು ಮುಟ್ಕೋಲ್ ಹಾಕೊಬಹುದು ಅಂತಲ್ಲ ಇವ್ರು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಸಾಲ ಕೊಡ್ತಿದ್ದಾರೆ. ಇವರು 1 ಲಕ್ಷ ಸಾಲ ಕೇಳಕ್ ಬಂದಾಗ ತಾಳಿ ನಾವಿನ್ನ ಹೆಚ್ಚಿನ ಸಾಲ ಕೊಡ್ತೀವಿ, ನೀವು ಕಟ್ಕೊಂಡು ಹೋಗಿ, ನಿಧಾನವಾಗಿ ಕಟ್ಕೊಂಡು ಹೋಗಿ, ನಾವು ಸಹಕರಿಸ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟು ಅವರಿಗೆ ಆಸೆ ಬುರುಕರನ್ನಾಗಿ ಮಾಡಿ ಆಸೆ ಹುಟ್ಟಿಸ್ಬಿಡ್ತಾರೆ. ಆಮೇಲೆ 1-2 ತಿಂಗಳು ಸಾಲ ಕಟ್ಟಲಿಲ್ಲ ಅಂದ್ರೆ ನಾವು ಕೋರ್ಟ್ ಹೋದೆ, ಲೀಗಲ್ ಮಾಡಿದೆ. ಈ ಲೀಗಲ್ ಹಣೆಪಟ್ಟಿಯನ್ನ ಕಟ್ಕೊಂಡಿರೋ ಮೀಟರ್ ದಂಧೆಯನ್ನ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು. ಇವ್ರೇನಿವತ್ತು ಬ್ಯಾಂಕ್ ನ ಒಂದು ಹೆಸರಿಕೊಂಡು ಹಣೆಪಟ್ಟಿ ಹಾಕೊಂಡ್ಬಿಟ್ಟು ನಮ್ದು ಲೀಗಲ್ಲು, ನೀನೆಲ್ಲರೂ ನಂದು ಲೀಗಲ್ಲು, ನಂದು ಲೀಗಲ್ಲು, ಇಷ್ಟೊಂದು ಬಿಟ್ರೆ ಬೇರೆ ಏನು ಇವರಿಂದ ಬರ್ತಾ ಇಲ್ಲ ಉತ್ತರ. ಇವರು ಶಿರಾದಲ್ಲಿ ಇದೊಂದೇ ಬ್ಯಾಂಕು, ಏನ್ ಇಕ್ವಿಟಸ್ ಸಂಸ್ಥೆ ಇದೆ, ಇದೊಂದೇ ಬ್ಯಾಂಕು 10 ಮನೆಗಳನ್ನ, ರೈತರು ಕಾರ್ಮಿಕರು ಮನೆಗಳನ್ನ ಜಪ್ತಿ ಮಾಡಿದ್ದಾವೆ. ಇದು ಶಿರಾ ನಗರದ ಆಡಳಿತಗಳಿಗೆ ಒಂದು ಕಪ್ಪು ಚುಕ್ಕೆ. ಇದು ಅಧಿಕಾರಿಗಳು ಗಮನಿಸ್ಬೇಕು. ಈ ಕಡೆ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ಇಂಥ 10 ಪ್ರಕರಣಗಳು ನಡೀತಿರೋ ಕೈ ಕಟ್ಕೊತಿದ್ದಾವೆ ನಗರ ಆಡಳಿತವು, ನಗರ ಅಧಿಕಾರಿಗಳು. ಅಂದ್ರೆ ನಿಮ್ಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ಈಗ ಏನ್ ಕುರುಬಳ್ಳಿನಲ್ಲಿ ಒಬ್ಬ ರೈತ ತನ್ನ ಮನೆ ಸೀಜ್ ಆಗಿದೆ ಅಂತ ಸುದ್ದಿಯನ್ನ ಕೇಳಿ ಅವನ ಆಟೋ ಅಟ್ಯಾಕ್ ಆಗ್ಬಿಟ್ಟು ಸಾವನ್ನಪ್ಪಿದ್ದಾನೆ. ಇದು ಯಾರು ಹೊಣೆ? ಇದಕ್ಕೆ ಬ್ಯಾಂಕ್ ಹೊಣೆನಾ, ನಗರ ಆಡಳಿತ ಹೊಣೆನಾ? ನಗರ ಆಡಳಿತ ಏನ್ ಮಾಡ್ತಿದ್ದೀರಾ ನೀವು ಅಧಿಕಾರಿಗಳು? ಶಾಸಕರು ಏನ್ ಮಾಡ್ತಿದ್ದೀರಾ? ಇವತ್ತು ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ, ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಏನ್ ಮಾಡ್ತಿದ್ದೀರಾ ನೀವೆಲ್ಲ ಸಚಿವರುಗಳು? ರೈತರು ಬದುಕ್ಬಾರ್ದ? ಇದು ಬಹಳ ದೊಡ್ಡ ಅನ್ಯಾಯ ಇದು ರೈತರಿಗೆ. ಹಾಗಾಗಿ ಅಧಿಕಾರಿಗಳು, ಶಾಸಕರು ಈ ಕಡೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇದೇನಾದ್ರೂ ಮುಂದುವರೆದ್ರೆ ನಾವು ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸ್ತೇವೆ. ಹಾಗಾಗಿ ಈ ಕಡೆ ಗಮನ ಹರಿಸ್ಬೇಕು ಅಧಿಕಾರಿಗಳು.